ನಾವಿವತ್ತು ಕೇರಳ ಸ್ಟೈಲ್ ಮೀನು ಸಾರು ಮಾಡೋದು ನೋಡೋಣ. ಅದಕ್ಕೆ ಇಷ್ಟು ಐಟಮ್ ಬೇಕು: ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ, ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, 2 ಈರುಳ್ಳಿ, ಅದಾದಮೇಲೆ 2 ಟೊಮೆಟೊ ರುಬ್ಕೊಂಡಿದ್ದೀನಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಬಾಂಗ್ಡ ಮೀನು ತಗೊಂಡಿದ್ದೀನಿ. ಒಂದು ಮಣ್ಣಿನ ಮಡಿಕೆ ತೊಗೊಬೇಕು, ಒಲೆ ಮೇಲಿಟ್ಟು ಅದಾದಮೇಲೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಕಬೇಕು. ಅದಾದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವಿವಾಗ ಏನು ಮಾಡೋಣ, ಆ ಮಸಾಲೆ ಐಟಮ್ ತೊಗೊಂಡಿರ್ತೀರಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗುತ್ತಲ್ಲ, ಅದಾದಮೇಲೆ ಟೊಮೆಟೊ ರುಬ್ಕೊಂಡಿರೋದು ಆ್ಯಡ್ ಮಾಡೋಣ. ಆಡಾದಮೇಲೆ ಚೆನ್ನಾಗಿ ಅದು ಫ್ರೈ ಮಾಡೋಣ. ಫ್ರೈ ಆದಮೇಲೆ ಉಪ್ಪು ಹಾಕೋಣ. ಉಪ್ಪು ಹಾಕ್ಮೇಲೆ ನಾನು ಹುಣಸೆ ನೀರನ್ನ ತಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರ ಹುಣ್ಸೆಹಣ್ಣು ಸಾಕು. ಅದಾದ್ಮೇಲೆ ನೀರು ಹಾಕಿ, ಮೀನು ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ 15 ನಿಮಿಷ ಸ್ಲೋಲ್ಲಿ ನಾವು ಬೇಯಿಸ್ಬೇಕು. ಆವಾಗ ಕೇರಳ ಫಿಶ್ ಕರ್ರಿ ಅದು ರೆಡಿ ಆಗುತ್ತೆ, ಮೀನು ಸಾರು.